ಇನ್ನು ಬಳ್ಳಾರಿ ಕಡೆ ಹೋಗೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆದ ಮೇಲೆ ಈಗ ಮತ್ತೊಂದು ಬೆಂಕಿ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ. ಇದು ಬ್ಯಾನರ್ ಗಲಾಟೆ ಕೇಸ್ನ ಮುಂದುವರೆದ ಭಾಗನ. ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಚ್ಚೋದಾಗಿ ಶಾಸಕರು ಮಾತಾಡಿದ್ರು, ಬೆದರಿಕೆ ಹಾಕಿದ್ರು. ಬ್ಯಾನರ್ ಗಲಭೆ ವೇಳೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹೇಳಿಕೆನ ನೀವು ನೆನಪಿಸಿಕೊಳ್ಳಬಹುದು. ಶಾಸಕರಿಂದಲೇ ಬೆಂಕಿ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ಕೃತ್ಯ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ದು, ಕೂಡಲೇ ಭರತ್ ರೆಡ್ಡಿನ ಬಂಧಿಸಬೇಕು ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದನ್ನ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ನಮ್ಮ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು. ಕಿಡಿಗೇಡಿಗಳು ಯಾಕೆ ಬೆಂಕಿ ಹಚ್ತಾರೆ? ಇದರಿಂದ ಅವರಿಗೇನ್ ಲಾಭ? ಇದೊಂದು ರಾಜಕೀಯ ಪ್ರೇರಿತ ಕುಕೃತ್ಯ. ಇದನ್ನ ಮಂಗಳವಾರ ಸದನದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಬ್ಯಾನರ್ ಗಲಾಟೆ ಪ್ರಕರಣ, ಬೆಂಕಿ ಹಚ್ಚಿದ ಪ್ರಕರಣ ಸಿಬಿಐಗೆ ಕೊಡಲೇಬೇಕು ಅಂದಿದ್ದಾರೆ. ಒಂದು ವಿಷಯ ಹೇಳ್ತೀನಿ, ಕಿಡಿಗೇಡಿಗಳು ಮಾಡೋದಕ್ಕೆ ಅವ್ರಿಗೇನು ಲಾಭ ಬರುತ್ತೆ? ಅವ್ರಿಗೇನು ಲಾಭ ಇದೆ ಇದರಿಂದ? ಸೊ ಇದು ವಿಷಯ ಕಂಪ್ಲೀಟ್ ರಾಜಕೀಯ ಕೃತ್ಯ. ಇದ್ರ ಹಿಂದೆ ಅವರು 100ಕ್ಕೆ 100 ಅವರು ಕೈವಾಡೆ ಇರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಒಬ್ಬ ಅಮಾಯಕ ರಾಜಶೇಖರ್ ಅವರ ಕಾರ್ಯಕರ್ತನ್ನೇ ಅವರು ಕೊಲೆ ಮಾಡಿಕೊಂಡು ಸರ್ಕಾರ, ಮುಖ್ಯಮಂತ್ರಿಗಳು ನಿಶ್ಶಬ್ದವಾಗಿದ್ದಾರೆ ಅಂತಂದರೆ, ಇಂಥ ಒಂದು ಘಟನೆ ವಿಷಯದಲ್ಲಿ ಪ್ರಾಣ ಕಳ್ಕೊಂಡಿರುವಂಥ ರಾಜಶೇಖರ್ ವಿಷಯದಲ್ಲೇ ನ್ಯಾಯ ಮಾಡಲಿಕ್ಕೆ ರೆಡಿ ಇಲ್ಲದೆ ಇರುವಂಥವ್ರು ಇವತ್ತು ಮನೆಗೆ ಬೆಂಕಿ ಹಚ್ಚಿರೋ ಪ್ರಕರಣದಲ್ಲಿ ನ್ಯಾಯ ಮಾಡ್ತಾರೆ ಅಂತೇಳಿ ಈ ಪೊಲೀಸರ ಮೇಲೆ ನಾವೇನು ನಂಬಿಕೆ ಇಟ್ಕೊಳ್ಳೋಕ್ಕಾಗುತ್ತೆ? ಹಾಗಾಗಿ ಇದು CBI ತನಿಖೆ ಆದರೆ ಇಡೀ ಬಳ್ಳಾರಿ ಸಿಟಿಯಲ್ಲಾಗಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ಗಂಭೀರವಾಗಿ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಏನಾಗಿದೆ, ಸಾಯಂಕಾಲ ವಾಕಿಂಗ್ ಮಾಡ್ತಾ ಇರ್ತಾರೆ ಭಾಳ ಮಂದಿ. ಇದರಲ್ಲಿ ಸಾವಿರಾರು ಗಟ್ಟಲೆ ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡುವಾಗ ಪುಡಾರಿಗಳು ಅಂದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಮೊನ್ನೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಬಳ್ಳಾರಿ ಸಿಟಿ MLA, ಬಳ್ಳಾರಿನ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿ ಮನೆ ಭಸ್ಮ ಮಾಡ್ತೀನಿ ಅಂತೇಳಿ. ಅದೇ ಥರ ಇವತ್ತು ಕಾಂಗ್ರೆಸ್ನ ಪುಡಾರಿಗಳು ಅಂತ ಹೇಳ್ಬೋದು. ಒಬ್ಬನ ಫೋಟೋ ಕೂಡ ಸಿಕ್ಕಿದೆ, ಅದು ಫೋಟೋ ನಿಮ್ಗೆ ಹಾಕಿದ್ದೀನಿ. ಅವರು ಬಂದು ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಟೋಟಲ್ ಎಲ್ಲ ಡೋರ್ಗಳು, POP ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸೋಫಾಗಳು, ಯಾವ ಬೆಡ್ಸ್ ಎಲ್ಲ. ಕಾಂಗ್ರೆಸ್ಸಿನ ದುರಾಡಳಿತ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರ ಕಾರ್ಯಕರ್ತನನ್ನ ಕೊಲೆ ಮಾಡಿ ಸರ್ಕಾರದ ಹಣ 25 ಲಕ್ಷ ಕ್ಯಾಶ್ ತಗೊಂಡೋಗಿ ಕೊಟ್ರು. ಕ್ಯಾಶ್ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರದ ಹಣ ಕೊಟ್ಟಿದ್ದೇ ಆಗಿದ್ರೆ ನೀವು ಕ್ಯಾಶ್ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಚೆಕ್ ಮೂಲಕನೇ ಕೊಡಬೇಕಾಗಿತ್ತು. ಕೊಲೆ ಮಾಡಿದ ಅವರನ್ನೇ ಈಗ ಅರೆಸ್ಟ್ ಮಾಡಬೇಕಾಗಿತ್ತು, ಇವತ್ತಿನವರೆಗೂ ಮಾಡಿಲ್ಲ. ನಿಮ್ಮ ಪೊಲೀಸ್ ಇಲಾಖೆ ಏನ್ ಕಡುಬು ತಿಂತ ಇದೆಯಾ? ಜೀವ ಸಮೇತ ನಿಮ್ಮನ್ನು ಸುಟ್ಟಾಕ್ತೇನೆ, ಮನೆ ಸುಟ್ಟಾಕ್ತೇನೆ. ಆಯ್ತು, ಮನೆ ಸುಟ್ಟಾಯ್ತಲ್ಲ. ಈಗ ಅಂದ್ರೆ ಹೇಳಿಕೆ ಕೊಟ್ಟು ಮನೆಯೇ ಸುಟ್ಟಾಕ್ತಿವಿ ಅಂತ ಸುಟ್ಟಾಕಿದ್ರು. ಇವಾಗ ಏನ್ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೇನಾದ್ರೂ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿಬೇಕಂತಿದ್ರೆ, ನಿಮಗೇನಾದ್ರೂ ಮಾನವೀಯತೆ ಇನ್ನೂ ಸ್ವಲ್ಪ ಬದುಕಿದ್ರೆ ಕ್ರಮ ಜರುಗಿಸಿ ಇವುಗಳ ಮೇಲೆ. ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ಮಾಡ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಏನು ಹಲ್ಲೆ, ಆರೋಪಗಳು, ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಅದು ಕಳೆದ 2.5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈ ರಾಜ್ಯದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ನ್ಯಾಯ ಅನ್ನುವಂಥದ್ದು ಅದು ಭಾಳ ಒಂದು ಕನಸಿನ ಮಾತಾಗಿದೆ. ಅದಕ್ಕಾಗಿ ಜನಾರ್ದನ್ ರೆಡ್ಡಿಯವರು ಮೇಲೆ ಮಾಡಿರ್ತಕ್ಕಂಥ ಹಲ್ಲೆಗಳಿದೆ, ಪ್ರಾಣ ಬೆದರಿಕೆ ಇದೆ. ಇದು ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಅವ್ರ ಪರವಾಗಿ ಅವ್ರಿಗೆ ರಕ್ಷಣೆ ಕೊಡಬೇಕು. ಕಾನೂನು ರೀತಿಯಲ್ಲಿ ಅವ್ರ ವಿರುದ್ಧ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ. ಬಳ್ಳಾರಿಯಲ್ಲಿ ಬ್ಯಾನರ್ ಬಳಿಕ ಬೆಂಕಿ ರಾಜಕೀಯ. ರೀಲ್ಸ್ ಮಾಡೋ ಹುಡುಗರಿಂದ ಮಾಡೆಲ್ ಹೌಸ್ಗೆ ಬೆಂಕಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮಾಡೆಲ್ ಹೌಸ್ ಬೆಂಕಿ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಪೊಲೀಸರು. ರೀಲ್ಸ್ ಹಾಗೂ ಫೋಟೋ ಶೂಟ್ಗೆ ಬಂದ ಹುಡುಗರು ಈ ಕೃತ್ಯ ಮಾಡಿದ್ದಾರೆ. ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ 8 ಜನರನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಎಂದಿದ್ದಾರೆ. ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್, ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ. ಇದು ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರಿಗೆ ಸಂಬಂಧಪಟ್ಟಂತದ್ದು. ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ.
ಸೊ ಈ ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.